ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸೆಮಣೆಯ ಹಣೆಬರಹ ಭಾಗ 8. ವಿಹಾನ್ ಕಣ್ಣುಗಳಲ್ಲಿ ತನ್ನ ಮೇಲಿನ ನಿಜವಾದ ಪ್ರೀತಿಯನ್ನು ನೋಡಿ, ಆಲ್ ದ ಬೆಸ್ಟ್ ಮಚ್ಚ, ನಿನ್ನ ಪ್ರೀತಿಯಲ್ಲಿ ನಿಜವಾದ ಪ್ರಾಮಾಣಿಕತೆ ಇದೆ. ನಿನ್ನ ಪ್ರೀತಿ ಖಂಡಿತ ಗೆಲ್ಲಬೇಕು ಎಂದು ನಾವೆಲ್ಲರೂ ಬಯಸುತ್ತೇವೆ. ಅದಕ್ಕೆ ಏನೇ ಸಹಾಯ ಬೇಕಿದ್ದರೂ ನಾವು ಮಾಡುತ್ತೇವೆ. ಯಾವುದೇ ಮುಲಾಜಿಲ್ಲದೆ ಕೇಳು ಎಂದು ಅವನ ಸುತ್ತಲಿರುವ ಸ್ನೇಹಿತರು ಹೇಳುತ್ತಾರೆ. ಅದನ್ನು ನೀವು ಮತ್ತೆ ಹೇಳಬೇಕಾ? ಬೇಕಿದ್ದರೆ ನಾನೇ ನಿಮ್ಮನ್ನು ಕೇಳುತ್ತೇನೆ ಎಂದು ಹೇಳುತ್ತಾ, ಸರಿ, ಇನ್ನೇನು ಮಚ್ಚ ಸಮಾಚಾರ ಎಂದರೆ, ಏನೂ ಇಲ್ಲಲೇ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಮುಂದಿನ ಕ್ಲಾಸ್ಗೆ ಇನ್ನೂ ಸಮಯ ಇರುವುದರಿಂದ ಅವರೆಲ್ಲರೂ ಸೇರಿ ಕ್ಯಾಂಟೀನ್ಗೆ ಹೋಗುತ್ತಾರೆ. ಸ್ವಲ್ಪ ಹೊತ್ತು ಕ್ಯಾಂಟೀನ್ನಲ್ಲಿ ಬೇಕಾದದ್ದನ್ನು ತಿಂದು ಒಂದು ಕಾಫಿ ಕುಡಿದು ಮತ್ತೆ ಕ್ಲಾಸಿಗೆ ಹಿಂತಿರುಗುತ್ತಾರೆ ಅವರೆಲ್ಲರೂ. ವಿಹಾನ್ ಕ್ಲಾಸಿನೊಳಗೆ ಬರುತ್ತಿದ್ದಂತೆ ಅಲ್ಲಿದ್ದ ಶ್ರೀಮಂತರ ಹೆಣ್ಣು ಮಕ್ಕಳೆಲ್ಲರೂ ಅವನನ್ನು ನೋಡಿ ಜೊಲ್ಲು ಸುರಿಸುತ್ತಾ, ನೋಡೆ ಎಷ್ಟು ಸುಂದರವಾಗಿದ್ದಾನೆ ಎಂದು ಹೇಳಿಕೊಳ್ಳುತ್ತಾರೆ. 6 ಅಡಿ ಎತ್ತರ, ಬೆಳ್ಳಗಿನ ಮೈಬಣ್ಣ ಮತ್ತು ದಟ್ಟವಾದ ರೇಷ್ಮೆಯಂತಹ ಕೂದಲು ಹಣೆಯ ಮೇಲೆ ಬೀಳುತ್ತಿದ್ದಾಗ ವೀಕ್ಷಾ ಕೂರುವ ಜಾಗದ ಕಡೆಗೆ ಒಮ್ಮೆ ನೋಡಿದ ವಿಹಾನನ ಚೂಪಾದ ನೋಟ ಆ ಹುಡುಗಿಯರ ಹೃದಯಗಳಿಗೆ ನೇರವಾಗಿ ತಾಗಿದಂತಾಗಿ ಕಣ್ಣು ತಿರುಗಿಸಲಾಗದೆ ವಿಹಾನನ್ನೇ ತಿಂದು ಹಾಕುವಂತೆ ನೋಡುತ್ತಿರುತ್ತಾರೆ ಆ ಕ್ಲಾಸಿನ ಹುಡುಗಿಯರು. ಅವನ ನೋಟವನ್ನು ಗಮನಿಸಿದ ವಿಹಾನ್ನ ಸ್ನೇಹಿತರು, ನೋಡ್ರೋ, ಇವನು ಕ್ಲಾಸಿಗೆ ಬಂದನೋ ಇಲ್ವೋ, ಆಗಲೇ ಇವನನ್ನು ಕಣ್ಣುಗಳಿಂದಲೇ ತಿನ್ನುತ್ತಿದ್ದಾರೆ ಎಂದು ನಗುತ್ತಾ ವಿಹಾನ್ ಕಡೆ ನೋಡುತ್ತಾರೆ. ತಕ್ಷಣ ವಿಹಾನ್ ತನ್ನ ಸ್ನೇಹಿತರ ಕಡೆ ನೋಡಿ, ನಡೀರೋ, ಹೋಗಿ ಕೂರೋಣ ಎನ್ನುತ್ತಾ ಅವರ ಬೆಂಚ್ ಕಡೆ ಹೊರಟು ಹೋಗುತ್ತಾನೆ. ತಮ್ಮ ಕಡೆ ಒಮ್ಮೆ ಮಾತ್ರ ನೋಡಿ ತಕ್ಷಣ ತಲೆ ತಿರುಗಿಸಿಕೊಂಡ ವಿಹಾನ್ನನ್ನು ನೋಡಿ, ನಾವು ಎಷ್ಟೇ ನೋಡಿದರೂ ನಮ್ಮ ಕಡೆ ಕನಿಷ್ಠ ತಲೆ ಕೂಡ ತಿರುಗಿಸಿ ನೋಡುವುದಿಲ್ಲ ಎಂದು ಆ ಹುಡುಗಿಯರು ಅಂದುಕೊಳ್ಳುತ್ತಾರೆ. ಅದೇ ಆ ವೀಕ್ಷಾ ಬಂದರೆ ಸಾಕು, ಅವಳ ಕಡೆಯೇ ನೋಡುತ್ತಾ ಕೂರುತ್ತಾನೆ. ಕನಿಷ್ಠ ಕ್ಲಾಸಿನಲ್ಲಿ ಪಾಠ ಕೇಳುತ್ತಾನೋ ಇಲ್ಲವೋ ಕೂಡ ಗೊತ್ತಿಲ್ಲ. ಇಂದು ವೀಕ್ಷಾ ಬಂದಿಲ್ಲವಲ್ಲ, ಇಂದಾದರೂ ನಮ್ಮ ಕಡೆ ನೋಡುತ್ತಾನೆ ಅಂದುಕೊಂಡರೆ, ವೀಕ್ಷಾ ಇಲ್ಲಿ ಕಾಣದಿರುವಾಗ ಕನಿಷ್ಠ ಇತ್ತ ಕಡೆ ತಲೆ ಕೂಡ ತಿರುಗಿಸುತ್ತಿಲ್ಲ ನೋಡೆ ಎಂದು ಅಂದುಕೊಳ್ಳುತ್ತಾ ವಿಹಾನ್ ಗಮನ ಸೆಳೆದಿರುವ ವೀಕ್ಷಾಳ ಬಗ್ಗೆ ಯೋಚಿಸಿ ಅಲ್ಲಿಲ್ಲದ ವೀಕ್ಷಾಳನ್ನು ನೆನೆಸಿಕೊಂಡು ಹೊಟ್ಟೆ ಕಿಚ್ಚು ಪಡುತ್ತಾರೆ ಆ ಹುಡುಗಿಯರು. ನಂತರ ಉಳಿದ ಕ್ಲಾಸುಗಳು ಮುಗಿದ ಮೇಲೆ ಕಾಲೇಜಿನಿಂದ ಹೊರಬರುತ್ತಾರೆ. ಅಂದು ಅವರ ಸ್ನೇಹಿತರಲ್ಲೊಬ್ಬನ ಹುಟ್ಟುಹಬ್ಬವಿದ್ದ ಕಾರಣ, ಅರೆ ಮಚ್ಚ, ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ, ನಮ್ಮೆಲ್ಲರಿಗೂ ಪಬ್ನಲ್ಲಿ ಪಾರ್ಟಿ ಕೊಡ್ತಾ ಇದ್ದಾನೆ, ಬಾ, ಎಲ್ಲರೂ ಖಂಡಿತ ಬರಬೇಕು ಎಂದು ಒಬ್ಬ ಹೇಳುತ್ತಾನೆ. ಅಷ್ಟರಲ್ಲಿ ಬರ್ತ್ಡೇ ಇದ್ದವನ ಸ್ನೇಹಿತ, ಹೌದು ವಿಹಾನ್, ಇವತ್ತು ನೀನು ಕೂಡ ಬರಬೇಕು. ಯಾವಾಗ ಪಬ್ನಲ್ಲಿ ಪಾರ್ಟಿ ಕೊಟ್ಟರೂ ಯಾವುದಾದರೂ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತೀಯ. ಆದರೆ ಇವತ್ತು ಹಾಗೆ ಆಗುವುದಿಲ್ಲ. ನೀನು ಬರದಿದ್ದರೆ ನಾನು ಸುಮ್ಮನಿರುವುದಿಲ್ಲ. ನೀನು ಇವತ್ತು ಬರದಿದ್ದರೆ ನಾನು ಇವರಿಗೂ ಪಾರ್ಟಿ ಕೊಡುವುದಿಲ್ಲವಲ್ಲೇ ಎನ್ನುತ್ತಾನೆ. ಉಳಿದವರೆಲ್ಲರೂ ವಿಹಾನ್ ಕಡೆ ನೋಡಿ, ಅರೆ ಮಚ್ಚ, ನೀನು ಬರದಿದ್ದರೆ ಅವನು ನಮಗೂ ಪಾರ್ಟಿ ಕೊಡುವುದಿಲ್ಲವಂತೆ, ನಮ್ಮ ಬಾಯಿಗೆ ಬಂದ ಮದ್ಯವನ್ನು ಕಸಿದುಕೊಳ್ತೀಯಾ ಎಂದು ಅಳುವ ಮುಖ ಮಾಡಿಕೊಂಡು ಹೇಳುತ್ತಾರೆ. ಅವರ ಎಕ್ಸ್ಪ್ರೆಷನ್ ನೋಡಿ ತಮಾಷೆಯಾಗಿ ನಕ್ಕ ವಿಹಾನ್, ಅವರು ತಾನು ಬರುವುದಕ್ಕಾಗಿಯೇ ಹಾಗೆ ಮಾಡುತ್ತಿದ್ದಾರೆ ಎಂದು ತಿಳಿದು, ಓಕೆ ಬರುತ್ತೇನೆ ಬಿಡಿ, ಅಳಬೇಡಿ ಅನ್ನುತ್ತಾನೆ ವಿಹಾನ್ ಕೂಡ ಬರುತ್ತೇನೆ ಅಂದಾಗ ಅವರು ಸಂತೋಷದಿಂದ, ಥ್ಯಾಂಕ್ಸ್ ಲೇ ಮಚ್ಚ, ಹಾಗಾದರೆ ಇವತ್ತು ಫುಲ್ ಎಂಜಾಯ್ ಮಾಡಬೇಕು ನಾವು ಎಂದು ಅಂದುಕೊಳ್ಳುತ್ತಾ ಮಾತನಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿಯೇ ಕಳೆಯುತ್ತಾರೆ. ಇತ್ತ ತನ್ನ ತಾಯಿ ಇಡುತ್ತಿದ್ದ ಶೋಕವೆಲ್ಲ ಮುಗಿದ ಮೇಲೆ ಇನ್ನೂ ತಿಂಡಿ ತಿನ್ನದೆ ಸೋಫಾದಲ್ಲೇ ಕೂತಿದ್ದ ದಾಮಿನಿಯನ್ನು ನೋಡಿ ಬೇಸರಗೊಂಡು ಅಡುಗೆ ಮನೆಗೆ ಹೋಗಿ ತಾನೇ ತಿಂಡಿ ಮಾಡಿ ತಂದೆಗೆ ಬಡಿಸಿ ಮಾತ್ರೆಗಳನ್ನು ಕೊಡುತ್ತಾಳೆ. ತನ್ನನ್ನು ಸ್ವಲ್ಪವೂ ಗಮನಿಸದೆ ತಂದೆಗೆ ಸೇವೆ ಮಾಡುತ್ತಿರುವ ಮಗಳನ್ನು ನೋಡಿ, ಇಲ್ಲಿ ತಾಯಿ ನಾನೊಬ್ಬಳು ಕೂಡ ಇದ್ದೇನೆ, ನನ್ನನ್ನು ಗಮನಿಸುವುದಿಲ್ಲವಾ ಎಂದು ಕೇಳುತ್ತಾಳೆ. ಅದಕ್ಕೆ ನಿನಗೇನಾಗಿದೆ? ನಿನ್ನನ್ನು ಗಮನಿಸಲು, ನಿನಗೆ ಸೇವೆ ಮಾಡಲು ನಿನ್ನ ಕೈಕಾಲುಗಳು ಇವೆಯಲ್ಲ, ಅಡುಗೆ ಮಾಡಿಕೊಂಡು ತಿನ್ನಲಾರೆಯಾ ಎನ್ನುತ್ತಾಳೆ. ಇಷ್ಟು ದಿನ ವಿಶಿಖಾನೇ ಮನೆಯ ಕೆಲಸ, ಅಡುಗೆ ಕೆಲಸ ಮಾಡುತ್ತಿದ್ದಳು. ಈಗ ಏಕಾಏಕಿ ನಾನು ಅಡುಗೆ ಮಾಡಬೇಕೆಂದರೆ ಯಾವ ವಸ್ತು ಎಲ್ಲಿದೆಯೋ ಕೂಡ ನನಗೆ ಗೊತ್ತಿಲ್ಲ ಅನ್ನುತ್ತಾಳೆ ದಾಮಿನಿ. ಹಾಗಿದ್ದಾಗ ಅಲ್ಲಿ ಸೋಫಾದಲ್ಲಿ ಕೂತು ಶೋಕಿಸದೆ ಅಡುಗೆ ಮನೆಗೆ ಹೋಗಿ ನೋಡಿದರೆ ಯಾವ ವಸ್ತು ಎಲ್ಲಿದೆಯೋ ಗೊತ್ತಾಗುತ್ತದೆ. ಇನ್ಮುಂದೆ ಅಕ್ಕ ಇಲ್ಲದಿರುವುದರಿಂದ ಖಂಡಿತ ನೀನೇ ಅಡುಗೆ ಮಾಡಲೇಬೇಕು. ಅದಕ್ಕೆ ಒಮ್ಮೆ ಅಡುಗೆ ಮನೆಗೆ ಹೋಗಿ ಈ ಮಧ್ಯಾಹ್ನದ ಊಟವನ್ನೆಲ್ಲ ನೀನೇ ತಯಾರು ಮಾಡು
ಆಗ ಯಾವ ವಸ್ತು ಎಲ್ಲಿದೆಯೋ ನಿನಗೆ ಗೊತ್ತಾಗುತ್ತದೆ ಎಂದು ತಾಯಿಗೆ ಕದರುತ್ತಾಳೆ. ಇನ್ನೂ ಅಲ್ಲೇ ಇದ್ದರೆ ಮಗಳು ಏನನ್ನುತ್ತಾಳೋ ಎಂದು ಮಗಳ ನೋಟಕ್ಕೆ ಹೆದರಿ ಅಡುಗೆ ಮನೆಗೆ ಹೋಗುತ್ತಾಳೆ ದಾಮಿನಿ. ತಾಯಿ ಅಲ್ಲಿಂದ ಹೋದ ಮೇಲೆ ತಂದೆಗೆ ಮಾತ್ರೆ ನುಂಗಿಸುತ್ತಾ, ನೀನು ಅಕ್ಕನ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡ ಅಪ್ಪ, ನಾನು ಅವಳ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳುತ್ತೇನೆ. ಅವನನ್ನು ಮದುವೆಯಾದವನು ಒಳ್ಳೆಯವನಂತೆಯೇ ಕಾಣುತ್ತಿದ್ದಾನೆ. ಆದರೆ ಅಕ್ಕನಿಗೆ ಇಷ್ಟವಿಲ್ಲದೆ ಬಲವಂತವಾಗಿ ಏಕೆ ತಾಳಿ ಕಟ್ಟಿದ ಅನ್ನೋ ವಿಚಾರವೇ ಅರ್ಥವಾಗುತ್ತಿಲ್ಲ. ಸಾಧ್ಯವಾದರೆ ಒಮ್ಮೆ ಅಕ್ಕನ ಬಳಿಗೆ ಹೋಗಿ ಭೇಟಿಯಾಗಿ ಬರುತ್ತೇನೆ. ನೀನು ಅವಳ ಬಗ್ಗೆ ಯಾವುದೇ ಬೆಂಗಾವಲು ಇಟ್ಟುಕೊಳ್ಳದೆ ಪ್ರಶಾಂತವಾಗಿರು ಎಂದು ತಂದೆಗೆ ಧೈರ್ಯ ತುಂಬುತ್ತಾಳೆ ವೀಕ್ಷಾ. ಅಡುಗೆ ಮನೆಯಿಂದ ಆ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಲೇ ಇರುತ್ತಾಳೆ ದಾಮಿನಿ. ಹೋಗು ಹೋಗು, ಒಮ್ಮೆ ಅಲ್ಲಿಗೆ ಹೋದರೇನೆ ಆ ವಿರಾಟ್ಗೆ ಇರುವ ಹುಚ್ಚಿನ ಬಗ್ಗೆ ನಿನಗೆ ತಿಳಿಯುವುದು. ಆಗ ಅವನ ಬಳಿಯಿಂದ ನೀನೇ ವಿಷಿಕಾಳನ್ನು ಎಳೆದುಕೊಂಡು ಬಂದು ಬಿಡುತ್ತೀಯ. ಆಗ ನನಗೆ ಮತ್ತೆ ಯಾವ ಚಿಂತೆಯೂ ಇರುವುದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಮಗಳು ಮಾಡಿದ ತಿಂಡಿಯನ್ನು ಪ್ಲೇಟ್ನಲ್ಲಿ ಹಾಕಿಕೊಂಡು ಕುಡಿಯಲು ನೀರಿನ ಲೋಟ ತೆಗೆದುಕೊಂಡು ಮತ್ತೆ ಹಾಲಿಗೆ ಬಂದು ಸೋಫಾದಲ್ಲಿ ಕೂರುತ್ತಾಳೆ. ಮಗಳು ತಂದೆಯೊಂದಿಗೆ ಏನೇನೋ ಮಾತನಾಡುತ್ತಿದ್ದರೆ ಏನೂ ಮಾತನಾಡದೆ ತನ್ನ ತಿಂಡಿ ತಾನು ತಿನ್ನುತ್ತಾ ಅವರಿಬ್ಬರನ್ನು ಗಮನಿಸುತ್ತಿರುತ್ತಾಳೆ ದಾಮಿನಿ. ಅಷ್ಟರಲ್ಲೇ ತಂದೆಯೊಂದಿಗೆ, ಸರಿಯಪ್ಪ, ನೀವು ಸ್ವಲ್ಪ ಹೊತ್ತು ಮಲಗಿಕೊಳ್ಳಿ, ನಾನು ಈಗಲೇ ಬರುತ್ತೇನೆ ಎಂದು ಪೇಟೆಗೆ ಹೋಗಲು ಹೊರಟಾಗ, ಎಲ್ಲಿಗೆ ಎಂದು ಕೇಳುತ್ತಾಳೆ ದಾಮಿನಿ. ಎಲ್ಲಿಗಾದರೆ ನಿನಗೇಕೆ, ಈಗಲೇ ಬರುತ್ತೇನೆ ಎಂದು ಹೇಳುತ್ತಿದ್ದೇನಲ್ಲ ಎಂದು ತಾಯಿಯ ಮಾತಿಗೆ ಉತ್ತರಿಸದೆ ಹೊರಗೆ ಹೋದ ವೀಕ್ಷಾ ATMನಿಂದ ಸ್ವಲ್ಪ ಹಣ ಡ್ರಾ ಮಾಡಿ ಮನೆಗೆ ಬೇಕಾದ ತರಕಾರಿ ದಿನಸಿಗಳನ್ನು ಕೂಡ ತರುತ್ತಾಳೆ. 1 ಗಂಟೆಯ ನಂತರ ಮನೆಗೆ ಬಂದ ವೀಕ್ಷಾ ಆ ತರಕಾರಿಯ ಕವರನ್ನು ತಾಯಿಯ ಕೈಗೆ ಕೊಟ್ಟು ಅವಳ ಕೈಯಲ್ಲಿ ಸ್ವಲ್ಪ ಹಣವನ್ನಿಟ್ಟಾಗ ಆಶ್ಚರ್ಯದಿಂದ ಅವುಗಳ ಕಡೆ ನೋಡುತ್ತಾ, ನಿನಗೆ ಹಣ ಎಲ್ಲಿಂದ ಬಂತು ವೀಕ್ಷಾ ಎಂದು ತಾಯಿ ಕೇಳುತ್ತಾಳೆ. ಅಕ್ಕ ನನ್ನ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳಲು ಆಗಾಗ್ಗೆ ನನ್ನ ಅಕೌಂಟ್ಗೆ ಹಣ ಹಾಕುತ್ತಿರುತ್ತಾಳೆ. ಆ ಹಣವನ್ನು ಈಗ ಡ್ರಾ ಮಾಡಿ ತಂದು ನಿನಗೆ ಕೊಟ್ಟಿದ್ದೇನೆ. ನೀನು ಅಕ್ಕನನ್ನು ಯಾವಾಗಲೂ ಬೈದುಕೊಳ್ಳುತ್ತಿರುತ್ತೀಯ, ಆದರೆ ಅಕ್ಕ ಯಾವಾಗಲೂ ತನ್ನ ಜವಾಬ್ದಾರಿಗಳನ್ನು ಮರೆತಿಲ್ಲ. ಈ ಮನೆಯ ಜವಾಬ್ದಾರಿ, ನಿಮ್ಮಿಬ್ಬರ ಜವಾಬ್ದಾರಿಯ ಜೊತೆಗೆ ನನ್ನ ಜವಾಬ್ದಾರಿಯನ್ನು ಅವಳೇ ತೆಗೆದುಕೊಂಡಿದ್ದಾಳೆ. ಒಬ್ಬ ಗಂಡು ಮಗುವಿನಂತೆ ದುಡಿಯುತ್ತಾ ಮನೆಯನ್ನು ಸಾಕಿ ಸಲಹುತ್ತಿದ್ದಾಳೆ. ತನ್ನ ಭವಿಷ್ಯದ ಬಗ್ಗೆಯೂ ಯೋಚಿಸದೆ ಮದುವೆಯ ವಿಚಾರವನ್ನೂ ಮರೆತು ಕಷ್ಟಪಡುತ್ತಿದ್ದರೆ ನೀನು ಅವಳನ್ನು ಅರ್ಥ ಮಾಡಿಕೊಳ್ಳದೆ ಯಾರೋ ಬಂದು ಬಲವಂತವಾಗಿ ತಾಳಿ ಕಟ್ಟಿದರೆ ಅಕ್ಕನನ್ನು ನಾನಾ ಮಾತುಗಳನ್ನಾಡುತ್ತಿದ್ದೀಯ. ಅಕ್ಕ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ನಿನಗೆ ಅಕ್ಕನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ ಎನ್ನುತ್ತಿದ್ದರೆ ವೀಕ್ಷಾಳ ಮಾತುಗಳಿಗೆ ಸರಿಬಿಡು, ಅವಳೇ ನಮ್ಮನ್ನು ಸಾಕಿದ್ದು ಎಂಬಂತೆ ಮುಖ ಸಿಂಡರಿಸಿಕೊಳ್ಳುತ್ತಾಳೆ ದಾಮಿನಿ. ಇನ್ಮುಂದೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಮನೆಗೆ ಬೇಕಾದ ಹಣವನ್ನು ಕೊಡುತ್ತೇನೆ, ನೀನು ಗಾಬರಿಯಾಗಬೇಡ. ಅದಕ್ಕಾಗಿ ನೀನು ಅಕ್ಕನನ್ನು ಮತ್ತೆ ಇಲ್ಲಿಗೆ ಕರೆಸಿಕೊಳ್ಳಬೇಕು ಎಂದು ಮಾತ್ರ ಯಾವುದೇ ಅಡ್ಡ ಪ್ಲಾನ್ಗಳನ್ನು ಹಾಕಬೇಡ ಎಂದು ವೀಕ್ಷಾ ಎನ್ನುತ್ತಿದ್ದರೆ, ನಾನು ಹಾಗೆ ಯಾಕೆ ಮಾಡ್ತೀನಿ? ಒಮ್ಮೆ ತಾಳಿ ಬಿದ್ದ ಮೇಲೆ ಅವಳು ಗಂಡನ ಮನೆಗೆ ಹೋಗುತ್ತಾಳೆ ಹೊರತು ಇಲ್ಲಿಗೆ ಯಾಕೆ ಬರುತ್ತಾಳೆ? ಆದರೂ ನಾನು ಕರೆದುಕೊಂಡು ಬರಬೇಕು ಅಂದುಕೊಂಡರೂ ಅವಳ ಕೊರಳಿಗೆ ತಾಳಿ ಕಟ್ಟಿದವನು ಒಬ್ಬ ರಾಕ್ಷಸನಂತಿದ್ದಾನೆ. ಅವಳನ್ನು ಮತ್ತೆ ಅಪ್ಪಿತಪ್ಪಿಯೂ ಕೂಡ ಇಲ್ಲಿಗೆ ಕಳುಹಿಸುತ್ತಾನೆಂದು ನಾನು ಅಂದುಕೊಳ್ಳುತ್ತಿಲ್ಲ, ಬಿಡು ಎಂದು ಆ ತರಕಾರಿಯ ಕವರ್ ಕೈಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೊರಟು ಹೋಗುತ್ತಾಳೆ ದಾಮಿನಿ. ತಾಯಿ ಅಲ್ಲಿಂದ ಹೋದ ಮೇಲೆ ಮತ್ತೆ ಒಮ್ಮೆ ಗೂಗಲ್ನಲ್ಲಿ ಆ ವಿರಾಟ್ ವರ್ಮನ ವಿಳಾಸವನ್ನು ಚೆಕ್ ಮಾಡಿಕೊಂಡು ಒಮ್ಮೆ ಆ ಮನೆಗೆ ಹೋಗಿ ವಿಷಿಕಾಳನ್ನು ಭೇಟಿಯಾಗಿ ಬರಬೇಕು ಎಂದುಕೊಳ್ಳುತ್ತಾಳೆ ವೀಕ್ಷಾ. ಅದರಂತೆ ತಂದೆಗೆ ಅದೇ ಮಾತು ಹೇಳಿ ಒಮ್ಮೆ ನಾನು ಹೊರಗೆ ಹೋಗಿ ಬರುತ್ತೇನೆ ಅಪ್ಪ ಎಂದು ಹೇಳುತ್ತಿದ್ದರೆ ಸರಿ ಎಂಬಂತೆ ಕಣ್ಣು ಮಿಟುಕಿಸುತ್ತಾರೆ ಆತ. ತಕ್ಷಣ ತಾಯಿಗೂ ಕೂಡ, ಅಮ್ಮ ನಾನು ಹೊರಗೆ ಹೋಗುತ್ತಿದ್ದೇನೆ, ಬಾಗಿಲು ಹಾಕಿಕೋ ಎಂದು ಹೇಳಿ ಹೊರಬಂದು ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಗೂಗಲ್ನಲ್ಲಿದ್ದ ವಿರಾಟ್ನ ವಿಳಾಸವನ್ನು ಹೇಳುತ್ತಾಳೆ ವೀಕ್ಷಾ. ಸರಿ ಎನ್ನುತ್ತಾ ಕ್ಯಾಬ್ ಡ್ರೈವರ್ ಕಾರನ್ನು ಮುಂದಕ್ಕೆ ತೆಗೆಯುತ್ತಿದ್ದಂತೆ ಕಾರಿನಲ್ಲಿ ಕೂಡ ವಿರಾಟ್ನ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕಲೆ ಹಾಕುತ್ತಾಳೆ ವೀಕ್ಷಾ. ಹಾಗೆ ಅವಳು ಫೋನ್ ನೋಡುತ್ತಿದ್ದಾಗ ಏಕಾಏಕಿ
ಕಾರು ನಿಂತಿದ್ದರಿಂದ ಏನಾಯಿತೆಂದು ಮುಂದಕ್ಕೆ ನೋಡುವಷ್ಟರಲ್ಲಿ ಟ್ರಾಫಿಕ್ ಸಿಗ್ನಲ್ ಹತ್ತಿರ ಕಾರು ನಿಂತಿರುತ್ತದೆ. ಅಬ್ಬಾ, ಈಗಲೇ ಈ ಸಿಗ್ನಲ್ ಕೂಡ ಬೀಳಬೇಕಾ ಎಂದು ಪಕ್ಕಕ್ಕೆ ನೋಡಿದ ಅವಳಿಗೆ ವಿಹಾಂ ತನ್ನ ಕ್ಯಾಬ್ನ ಪಕ್ಕದಲ್ಲೇ ಬೈಕ್ ಮೇಲೆ ನಿಂತಿರುತ್ತಾನೆ. ಬಾಯಲ್ಲಿ ಸಿಳ್ಳೆ ಹಾಕಿಕೊಳ್ಳುತ್ತಾ ಸುತ್ತಲೂ ನೋಡುತ್ತಿದ್ದ ವಿಹಾನ್ಗೆ ತನ್ನ ಪಕ್ಕದಲ್ಲೇ ಇದ್ದ ಕ್ಯಾಬ್ನಲ್ಲಿ ವೀಕ್ಷಾ ಕಾಣಿಸಿಕೊಳ್ಳುತ್ತಾಳೆ. ಬೆಳಿಗ್ಗೆಯಿಂದ ಅಂದು ವೀಕ್ಷಾಳನ್ನು ನೋಡದಿದ್ದ ಕಾರಣ ಒಮ್ಮೆಲೆ ವಿಹಾನ್ನ ಕಣ್ಣುಗಳು ಹೊಳೆಯುತ್ತವೆ. ಅಬ್ಬಾ, ಇವತ್ತು ಬೆಳಿಗ್ಗೆಯಿಂದ ನಿನ್ನನ್ನು ನೋಡಿರಲಿಲ್ಲ ಅಂದ್ಕೊಂಡಿದ್ದೆ ವೀಕ್ಷಾ, ಆದರೆ ಹೀಗೆ ನೀನು ನನಗೆ ಎದುರಾಗುತ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಎನ್ನುತ್ತಾ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದರೆ ವಿಹಾನ್ ತನ್ನನ್ನು ನೋಡುವುದನ್ನು ಗಮನಿಸಿದ ವೀಕ್ಷಾ ಬೇಸರದಿಂದ ಅವನ ಕಡೆ ನೋಡಿ ತಲೆ ತಿರುಗಿಸಿಕೊಳ್ಳುತ್ತಾ ಸೀಟಿನಲ್ಲಿ ಹಿಂದಕ್ಕೆ ಸರಿಯುತ್ತಾಳೆ. ಕಾಲೇಜಿನಲ್ಲಿ ಎಲ್ಲಿ ಕಂಡರೂ ಹೀಗೆಯೇ ತಿಂದು ಹಾಕುವಂತೆ ನೋಡುತ್ತಾನೆ. ಈಗ ಹೊರಗಿದ್ದರೂ ಬಿಡದೆ ಹಾಗೆಯೇ ನೋಡುತ್ತಿದ್ದಾನೆ. ಸುತ್ತಲೂ ಜನ ಇದ್ದಾರೆ ಅನ್ನೋದನ್ನು ಮರೆತು ಗೂಬೆಯ ಹಾಗೆ ಹೇಗೆ ನೋಡುತ್ತಿದ್ದಾನೆ ನೋಡು. ಇವನು ನನಗೆ ಎಂದಾದರೂ ಒಂಟಿಯಾಗಿ ಸಿಗಬೇಕು, ಆಗ ಹೇಳ್ತೀನಿ ಇವನಿಗೆ ಎಂದುಕೊಳ್ಳುತ್ತಾ ಏನೋ ಇಂಥವರೆಲ್ಲ ನನಗೆ ಸಿಗುತ್ತಾರಲ್ಲ ಎಂದು ಹಣೆ ಹೊಡೆದುಕೊಳ್ಳುತ್ತಾ ವಿಹಾನ್ ಕಡೆ ನೋಡದೆ ತಲೆ ತಿರುಗಿಸಿಕೊಂಡು ಸೀಟಿನಲ್ಲಿ ಹಿಂದಕ್ಕೆ ಸರಿಯುತ್ತಾಳೆ ವೀಕ್ಷಾ. ಆದರೂ ವಿಹಾನ್ ಬಿಡದೆ ಹಿಣುಕಿ ಕಾರಿನ ಕಿಟಕಿಯ ಮೂಲಕ ವೀಕ್ಷಾಳನ್ನು ನೋಡಲು ಪ್ರಯತ್ನಿಸುತ್ತಿದ್ದಾಗ ಅಷ್ಟರಲ್ಲಿ ಗ್ರೀನ್ ಸಿಗ್ನಲ್ ಬಿದ್ದು ಕ್ಯಾಬ್ ಸ್ವಲ್ಪ ಮುಂದಕ್ಕೆ ಚಲಿಸುತ್ತದೆ. ಆ ಕ್ಯಾಬ್ಗೆ ಸಮಾನವಾಗಿ ವಿಹಾನ್ ಕೂಡ ತನ್ನ ಬೈಕನ್ನು ಓಡಿಸುತ್ತಿರುತ್ತಾನೆ. ಅಷ್ಟರಲ್ಲಿ ಕ್ಯಾಬ್ ಮುಂದಿದ್ದ ವಾಹನಗಳೆಲ್ಲವೂ ಒಮ್ಮೆಲೆ ಚಲಿಸಿದ ಕಾರಣ ಕ್ಯಾಬ್ ವೇಗವಾಗಿ ಮುಂದಕ್ಕೆ ಹೊರಟು ಹೋಗುತ್ತದೆ. ವಿಹಾನ್ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ತನ್ನ ಮುಂದಿನ ಟ್ರಾಫಿಕ್ ಕ್ಲಿಯರ್ ಆಗುತ್ತಿದ್ದರೂ ವೀಕ್ಷಾಳ ಧ್ಯಾನದಲ್ಲೇ ಇದ್ದ ವಿಹಾನ್ ಮುಂದಕ್ಕೆ ಕದಲದೆ ಈ ಸಿಗ್ನಲ್ ಕೂಡ ಇಲ್ಲಿಗೆ ಬೀಳಬೇಕಿತ್ತಾ, ಈಗಲೇ ಬೀಳಬೇಕಿತ್ತಾ ಎಂದು ಮುಂದಕ್ಕೆ ಹೋಗುತ್ತಿದ್ದ ವೀಕ್ಷಾಳ ಕ್ಯಾಬನ್ನೇ ನೋಡುತ್ತಿರುತ್ತಾನೆ. ಅಷ್ಟರಲ್ಲಿ ಹಿಂದಿನ ವಾಹನಗಳವರು ಹೊಡೆದ ಹಾರ್ನ್ ಸೌಂಡ್ಗೆ ಮತ್ತೆ ಎಚ್ಚರಗೊಳ್ಳುತ್ತಾನೆ. ಹಿಂದಿನಿಂದ ಕೆಲವರು ಈ ಕಾಲದ ಹುಡುಗರು ತೀರಾ ಪೋಲಿಗಳಾಗಿರುತ್ತಾರೆ. ಎಲ್ಲಾದರೂ ಹೆಣ್ಣು ಮಕ್ಕಳು ಕಂಡರೆ ಸಾಕು ಅಲ್ಲೇ ಹಾಗೆ ಸ್ಟಕ್ ಆಗಿ ನೋಡುತ್ತಿರುತ್ತಾರೆ. ಅದು ರಸ್ತೆಯೋ ಪಬ್ಲಿಕ್ ಪ್ಲೇಸೋ ಎಂದು ಕೂಡ ಯೋಚಿಸುವುದಿಲ್ಲ ಎಂದು ಬೈದುಕೊಳ್ಳುತ್ತಿರುತ್ತಾರೆ. ಅವರ ಮಾತುಗಳನ್ನು ಕೇಳಿ ನಿಮಗೇನು ಗೊತ್ತು ಪ್ರೀತಿಯ ಬೆಲೆ, ಪ್ರೀತಿಸಿದರೆ ಗೊತ್ತಾಗುತ್ತದೆ ಆ ಹುಡುಗರು ಹುಡುಗಿಯರನ್ನು ಯಾಕೆ ಹಾಗೆ ನೋಡುತ್ತಾರೆ ಎಂದು. ಪ್ರೀತಿಸಿದ ಹುಡುಗಿ ಕಣ್ಣೆದುರು ಕಾಣಿಸಿದರೆ ಅವಳು ಎಲ್ಲಿ ಕಂಡರೂ ಅವಳನ್ನೇ ನೋಡಬೇಕು ಎಂದು ಅವರ ಮನಸ್ಸು ಎಷ್ಟು ಹಂಬಲಿಸುತ್ತದೆ ಎಂಬುದು ನಿಮಗೇನು ಗೊತ್ತು. ಅದರಲ್ಲೂ ಇವತ್ತು ಬೆಳಿಗ್ಗೆಯಿಂದ ನನ್ನ ವೀಕ್ಷಾಳನ್ನು ನಾನು ನೋಡಿರಲಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ವೀಕ್ಷಾಳ ಕ್ಯಾಬ್ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತಿದ್ದಾಗ ಆ ಕ್ಯಾಬನ್ನು ಫಾಲೋ ಮಾಡೋಣ ಅಂದುಕೊಳ್ಳುವಷ್ಟರಲ್ಲಿ ಇವತ್ತು ತನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗಾಗಿ ಪಬ್ಗೆ ಕರೆಯುತ್ತಿದ್ದ ವಿಷಯ ನೆನಪಾಗಿ ಈಗ ಈ ಕ್ಯಾಬ್ ಹಿಂದೆ ಹೋದರೆ ಮತ್ತೆ ಎಷ್ಟು ಲೇಟ್ ಆಗುತ್ತದೋ ಏನೋ ಎಂಬ ಯೋಚನೆ ಬಂದು ಆ ಪ್ರಯತ್ನ ಬಿಟ್ಟು ಮತ್ತೆ ಮನೆ ಕಡೆ ಹೊರಡುತ್ತಾನೆ ವಿಹಾನ್. ಇತ್ತ ರಾತ್ರಿ ಇಡೀ ಫುಲ್ಲಾಗಿ ಕುಡಿದು ಹೋಟೆಲ್ ರೂಮ್ಗೆ ಹೋಗಿ ಬೆಡ್ ಮೇಲೆ ಅಡ್ಡಾದಿಡ್ಡಿ ಮಲಗಿದ್ದ ಪ್ರಕಾಶ್ ಮತ್ತು ಪರಂಧಾಮ ಬೆಳಗಾಗಿ ಸೂರ್ಯ ನೆತ್ತಿಗೆ ಬಂದರೂ ಎದ್ದಿರಲಿಲ್ಲ. ಆಗಲೇ ಸಮಯ 10 ಆಗುತ್ತಿದ್ದರೂ ಬಿಡದೆ ತನ್ನ ಫೋನ್ ರಿಂಗ್ ಆಗುತ್ತಿದ್ದರೆ ಪ್ರಕಾಶ್ ಬೇಸರದಿಂದ ಆ ಸೌಂಡ್ಗೆ ಇರಿಟೇಟ್ ಆಗಿ ಅಪ್ಪ ಫೋನ್ ರಿಂಗ್ ಆಗ್ತಿದೆ ನೋಡು ಅನ್ನುತ್ತಾ ತನ್ನ ಪಕ್ಕದಲ್ಲೇ ಇದ್ದ ಪರಂಧಾಮನನ್ನು ತಟ್ಟುತ್ತಾನೆ. ಪರಂಧಾಮ್ಗೆ ಕೂಡ ಇನ್ನೂ ರಾತ್ರಿ ಕುಡಿದ ಮತ್ತಿಳಿಯದೆ ಅರೆ ಅದು ನನ್ನ ಫೋನಲ್ಲ, ನಿನ್ನ ಫೋನೇ ರಿಂಗ್ ಆಗ್ತಾ ಇರೋದು, ಅದೇನೋ ನೀನೇ ನೋಡ್ಕೊ ಅನ್ನುತ್ತಾ ಮಗನ ಮಾತನ್ನು ಲೆಕ್ಕಿಸದೆ ಮತ್ತೊಂದು ಕಡೆ ತಿರುಗಿ ಮಲಗುತ್ತಾನೆ. ಪ್ರಕಾಶ್ ಬೇಸರಗೊಂಡು ನನ್ನ ಫೋನ್ ಆದರೇನು ನೋಡಬಹುದು ತಾನೆ ಅನ್ನುತ್ತಾ ತಂದೆಯನ್ನ ಬೈದುಕೊಂಡು ಪಕ್ಕದ ಟೇಬಲ್ ಮೇಲಿದ್ದ ತನ್ನ ಫೋನ್ ಮೇಲೆ ಕೈಯಿಟ್ಟು ಅದನ್ನು ತೆಗೆದುಕೊಂಡು ಕಣ್ಣು ಕೂಡ ಬಿಡದೆ ಹಲೋ ಅನ್ನುತ್ತಾನೆ. ಅತ್ತ ಕಡೆಯಿಂದ ಹಲೋ ಎಂಬ ಗಂಭೀರವಾದ ಧ್ವನಿ ಕೇಳಿದ ತಕ್ಷಣ ಪ್ರಕಾಶ್ಗೆ ಒಮ್ಮೆಲೆ ಮತ್ತಿಳಿದು ದಡಕ್ಕನೆ ಮಂಚದ ಮೇಲೆ ಎದ್ದು ಕೂರುತ್ತಾನೆ. ಪ್ರಕಾಶ್ ಹಾಗೆ ಎದ್ದಿದ್ದರಿಂದ ಪರಂಧಾಮ್ಗೆ ಡಿಸ್ಟರ್ಬೆನ್ಸ್ ಆಗಿ ಏನು, ಯಾರು ಫೋನ್ ಮಾಡಿದ್ದು, ನೀನು ಹೀಗೆ ದಡಕ್ಕನೆ ಎದ್ದು ಕೂತು ನನ್ನ ನಿದ್ದೆ ಕೂಡ ಹಾಳು ಮಾಡ್ತಾ ಇದೀಯಾ, ಆ ಫೋನ್ ಯಾವುದೋ
ಪಕ್ಕಕ್ಕೆ ಹೋಗಿ ಮಾತನಾಡಬಹುದು ತಾನೇ ಎಂದು ಮಗನಿಗೆ ಕಿರುಚುತ್ತಾನೆ ಪರಂಧಾಮ. ತಂದೆಯ ಮಾತನ್ನು ಸ್ವಲ್ಪವೂ ಲೆಕ್ಕಿಸದೆ ನಡುಗುವ ಧ್ವನಿಯಲ್ಲಿ ಹಲೋ ಅನ್ನುತ್ತಾನೆ ಪ್ರಕಾಶ್. ಮಗನ ಧ್ವನಿಯಲ್ಲಿದ್ದ ಭಯವನ್ನು ಗಮನಿಸಿದ ಪರಂಧಾಮ ಯಾರು ಫೋನ್ ಮಾಡಿರಬಹುದು, ಏಕಾಏಕಿ ಪ್ರಕಾಶ್ ಯಾಕೆ ಹಾಗೆ ಇದ್ದ ಎಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡುತ್ತಾನೆ. ಪ್ರಕಾಶನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನ ಮೈಯೆಲ್ಲ ಬೆವರಿದಂತಿತ್ತು. ಯಾವ ವಿಚಾರದಲ್ಲೂ ಯಾರಿಗೂ ಹೆದರದ ನನ್ನ ಮಗನಿಗೆ ಫೋನ್ನಲ್ಲೇ ಬೆವರು ಬರಿಸುತ್ತಿದ್ದಾನೆ ಎಂದರೆ ಆ ಫೋನ್ ಸಾಮಾನ್ಯವಾದದ್ದಲ್ಲ ಎಂದುಕೊಂಡು ತಾನು ಎದ್ದು ಕೂರುತ್ತಾನೆ. ಏನಾಯಿತು? ಯಾರು ಫೋನ್ ಮಾಡಿದ್ದು? ಪ್ರಕಾಶ್ ಇಷ್ಟೊಂದು ಹೆದರುತ್ತಿದ್ದಾನೆ ಅಂದುಕೊಳ್ಳುತ್ತಾ ಪ್ರಕಾಶ್ನನ್ನೇ ನೋಡುತ್ತಿದ್ದರೆ ಹಲೋ ಬಾಯ್ ಎಂದು ನಡುಗುವ ಧ್ವನಿಯಲ್ಲಿ ಅನ್ನುತ್ತಾನೆ ಪ್ರಕಾಶ್. ಆದ್ದರಿಂದ ಆ ಫೋನ್ ಮಾಡಿದ್ದು ದುಬೈ ಶೇಖ್ ಎಂದು ಅರ್ಥವಾಗಿ ಪರಂಧಾಮನಿಗೂ ಮತ್ತು ಹಿಡಿದು ಬೆವರು ಸುರಿಯಲಾರಂಭಿಸುತ್ತದೆ. ಹಾಂ ಪ್ರಕಾಶ್, ನಾನೇ. ಇಷ್ಟಕ್ಕೂ ನನ್ನ ಸರಕನ್ನು ನನ್ನ ಜನರಿಗೆ ಒಪ್ಪಿಸಿದೆಯಾ ಎಂದು ಗಂಭೀರವಾಗಿ ಕೇಳುತ್ತಾನೆ ಆ ಶೇಖ್. ಆ ಮಾತು ಆತ ಆಡಿದ ತಕ್ಷಣ ಪ್ರಕಾಶ್ ಬಾಯಲ್ಲಿ ಮಾತು ನಿಂತು ಹೋಗಿ ಎದೆಯಲ್ಲಿ ಭಯ ಶುರುವಾಗುತ್ತದೆ. ಏನು ಮಾತನಾಡಬೇಕೆಂದು ತಿಳಿಯದೆ ತಡಬಡಾಯಿಸುತ್ತಾ ಮೌನವಾಗಿದ್ದರೆ ಹಲೋ ಪ್ರಕಾಶ್, ಏನು ನಾನು ಮಾತನಾಡುತ್ತಿರುವುದು ಕೇಳಿಸ್ತಾ ಇದೆಯಾ ಇಲ್ಲವಾ ಎಂದು ಮತ್ತೊಮ್ಮೆ ಕೇಳುತ್ತಾನೆ ಆತ. ಕೇಳಿಸುತ್ತಿದೆ ಬಾಯ್ ಎಂದು ನಡುಗುವ ಧ್ವನಿಯಲ್ಲೇ ಉತ್ತರಿಸುತ್ತಾನೆ ಪ್ರಕಾಶ್. ಹಾಗಾದರೆ ಉತ್ತರ ಯಾಕೆ ಕೊಡ್ತಿಲ್ಲ ಎನ್ನುತ್ತಿದ್ದಂತೆ ಹಲೋ 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 ಬಾಯ್, ಅದು ಅದು ಇಲ್ಲಿ ಸಿಗ್ನಲ್ ಸರಿಯಾಗಿ ಬರುತ್ತಿಲ್ಲ ಬಾಯ್, ನಾನು ನಿಮಗೆ ಮತ್ತೆ ಫೋನ್ ಮಾಡುತ್ತೇನೆ ಎಂದು ಫೋನ್ ಕಟ್ ಮಾಡುತ್ತಾನೆ. ದುಬೈ ಶೇಖ್ಗೆ ಉತ್ತರ ಕೊಡದೆ ಫೋನ್ ಕಟ್ ಮಾಡಿದ ಮಗನ ಕಡೆ ನೋಡುತ್ತಾ ಏನೋ ಅವರ ಹತ್ತಿರ ಮಾತನಾಡದೆ ಹಾಗೆ ಫೋನ್ ಇಟ್ಟು ಬಿಟ್ಟೆ. ಅವರಿಗೆ ಏನಾದರೂ ಒಂದು ಹೇಳಬೇಕಿತ್ತಲ್ಲ, ಇಲ್ಲದಿದ್ದರೆ ಅವರು ಸುಮ್ಮನಿರುವುದಿಲ್ಲ ತಾನೇ ಎನ್ನುತ್ತಿದ್ದರೆ ಏನೋ ಅಪ್ಪ, ಸಡನ್ನಾಗಿ ಬಾಯ್ ಫೋನ್ ಮಾಡುವಷ್ಟರಲ್ಲಿ ನನಗೆ ಬಾಯಿಗೆ ಏನು ಉತ್ತರ ಕೊಡಬೇಕೆಂದೇ ಅರ್ಥವಾಗಲಿಲ್ಲ. ಅವರ ಮಾತಿಗೆ ನನಗೆ ಟೆನ್ಷನ್ ಶುರುವಾಯಿತು. ಅವರು ನನ್ನ ಸರಕು ಯಾಕೆ ಕಳುಹಿಸಿಲ್ಲ ಅಂದರೆ ನನ್ನ ಬಾಯಿಂದ ಉತ್ತರವೇ ಬರಲಿಲ್ಲ. ನಾನು ಅವರ ಸರಕು ಡೆಲಿವರಿ ಕೊಟ್ಟಿಲ್ಲ ಅಂದರೆ ನನ್ನನ್ನು ಏನು ಮಾಡುತ್ತಾರೋ ಎಂಬ ಭಯ ಹುಟ್ಟಿತು. ಇಲ್ಲಿಯವರೆಗೆ ನಾವು ಎಂದಿಗೂ ಅವರಿಗೆ ಸರಕು ಡೆಲಿವರಿ ಮಾಡದೆ ಇದ್ದಿದ್ದಿಲ್ಲವಲ್ಲ, ಈಗ ಮೊದಲನೇ ಬಾರಿ ಆ ಕೆಲಸ ಆಗಿಲ್ಲ ಎಂದು ಹೇಳಿದರೆ ಏನು ಮಾಡುತ್ತಾರೋ ಅನ್ನೋ ಭಯದಿಂದ ಫೋನ್ ಕಟ್ ಮಾಡಿದೆ ಅನ್ನುತ್ತಾನೆ. ಹಾಗೆಂದರೆ ಹೇಗೋ, ನೀನು ಫೋನ್ ಇಟ್ಟ ಮಾತ್ರಕ್ಕೆ ಅವರು ನಮ್ಮನ್ನು ಬಿಟ್ಟು ಬಿಡುತ್ತಾರೆಂದು ಅಂದುಕೊಂಡೆಯಾ? ಆ ಬಾಯ್ ಹತ್ತಿರ ನಾವು ಅಡ್ವಾನ್ಸ್ ಕೂಡ ತೆಗೆದುಕೊಂಡಿದ್ದೇವೆ. ಅವರ ವಿಷಯ ನಿನಗೆ ಗೊತ್ತಿಲ್ಲವೇ ಅಂದರೆ ಅದಕ್ಕೆ ತಾನೇ ಅಪ್ಪ, ಅವರ ಕೆಲಸ ಆಗಿಲ್ಲವೆಂದರೆ ಎಲ್ಲಿ ನಮ್ಮ ಪ್ರಾಣ ತೆಗೆಯುತ್ತಾರೋ ಎಂದು ಹೆದರಿ ಫೋನ್ ಕಟ್ ಮಾಡಿದೆ ಅನ್ನುತ್ತಾನೆ. ಆದರೂ ಮತ್ತೆ ಫೋನ್ ಮಾಡುತ್ತೇನೆಂದಿದ್ದೀಯಲ್ಲ, ಆಗಲಾದರೂ ವಿಷಯ ಹೇಳಬೇಕು ತಾನೇ ಎಂದರೆ ಬಾಯ್ ಹತ್ತಿರ ಏನು ಹೇಳಬೇಕೆಂದು ಅಷ್ಟರ ಒಳಗೆ ಪ್ರಿಪೇರ್ ಆಗೋಣ ಅಪ್ಪ ಎಂದು ಹೇಳುವಷ್ಟರಲ್ಲೇ ಆಗಲೇ ಅವನು ಫೋನ್ ಕಟ್ ಮಾಡಿ 10 ನಿಮಿಷ ಆಗಿದ್ದರಿಂದ ಮತ್ತೊಮ್ಮೆ ಪ್ರಕಾಶ್ ಮೊಬೈಲ್ ರಿಂಗ್ ಆಗುತ್ತಿರುತ್ತದೆ. ಆ ರಿಂಗ್ ಸೌಂಡ್ ಪ್ರಕಾಶ್ಗೆ ಹಾಗೂ ಅವನ ತಂದೆಗೆ ಮೃತ್ಯು ಗಂಟೆಯಂತೆ ಕೇಳಿಸುತ್ತಿದ್ದರೆ ಭಯದಿಂದ ಮತ್ತೊಮ್ಮೆ ಆ ಫೋನ್ ಕಡೆ ನೋಡುತ್ತಾರೆ ಇಬ್ಬರು. ಅವರು ಹೆದರುತ್ತಿದ್ದಂತೆಯೇ ಆ ಫೋನ್ ಬಾಯ್ ಕಡೆಯಿಂದಲೇ ಬರುತ್ತಿರುತ್ತದೆ. ಅದರಿಂದ ಅವರಿಗೆ ಏನು ಉತ್ತರ ಕೊಡಬೇಕೆಂದು ಅವರು ಇನ್ನೂ ಪ್ರಿಪೇರ್ ಆಗದೇ ಇದ್ದಿದ್ದರಿಂದ ಫೋನ್ ರಿಸೀವ್ ಮಾಡಲು ಹೆದರುತ್ತಾ ರಿಸೀವ್ ಮಾಡುವ ಧೈರ್ಯವಿಲ್ಲದೆ ಆ ಫೋನನ್ನು ಮುಟ್ಟುವುದಿಲ್ಲ. ಆ ಫೋನ್ ರಿಂಗ್ ಆಗಿ ತನ್ನಷ್ಟಕ್ಕೆ ತಾನೇ ಕಟ್ ಆಗಿ ಹೋಗುತ್ತದೆ. ಫೋನ್ ಕಟ್ ಆದ ಮೇಲೆ ತಾನೇ ಅವರು ಅಮ್ಮಯ್ಯ ಎಂದು ನಿಟ್ಟುಸಿರು ಬಿಟ್ಟಿದ್ದು. ಆದರೆ ಫೋನ್ ಎತ್ತದೇ ಇದ್ದ ಮಾತ್ರಕ್ಕೆ ಅವರ ಪ್ರಾಬ್ಲಮ್ ಸಾಲ್ವ್ ಆಗುವುದಿಲ್ಲ. ಆ ಪ್ರಾಬ್ಲಮ್ಗೆ ಆದಷ್ಟು ಬೇಗ ಪರಿಹಾರ ಹುಡುಕಬೇಕು. ಯಾವುದೇ ಪರಿಸ್ಥಿತಿಯಲ್ಲಾದರೂ ವಿಶಿಕಾಳನ್ನು ಕರೆತಂದು ಆ ಶೇಖ್ನ ಜನರಿಗೆ ಒಪ್ಪಿಸಬೇಕು. ಇಲ್ಲದಿದ್ದರೆ ಇವರ ಪ್ರಾಣಕ್ಕೆ ಗ್ಯಾರಂಟಿ ಇರುವುದಿಲ್ಲ. ಆ ವಿಷಯ ತಿಳಿದು ವಿಶಿಕಾಳನ್ನು ಆ ವಿರಾಟ್ ಬಳಿಯಿಂದ ಹೇಗೆ ಕರೆದುಕೊಂಡು ಬರುವುದು ಎಂದು ಯೋಚಿಸುತ್ತಾ ಇಬ್ಬರೂ ತಲೆ ಚೆಚ್ಚಿಕೊಳ್ಳುತ್ತಾರೆ. ವಿರಾಟ್ ಬಳಿಯಿಂದ ವಿಶಿಕಾಳನ್ನು ಕರೆದುಕೊಂಡು ಬರುವುದು ಅಂದರೆ ಅಷ್ಟು ಸಾಮಾನ್ಯವಾದ ವಿಷಯವಲ್ಲ. ಏಕೆಂದರೆ ಈಗ ಅವಳು ಇರುವುದು ಅವರ ಚಿಕ್ಕಮ್ಮನ ಹತ್ತಿರವಲ್ಲ.
ಎಂಥವರನ್ನಾದರೂ ಗಡಗಡ ನಡುಗಿಸುವ ವಿರಾಟ್ ವರ್ಮನ ಬಳಿ. ಈಗಾಗಲೇ ವಿರಾಟ್ ವರ್ಮನ ಬಗ್ಗೆ ಪೊಲೀಸರು ಇವನಿಗೆ ಹೇಳಿದ್ದರಿಂದ ಆತ ಕೂಡ ಆ ದುಬೈ ಶೇಖ್ಗಿಂತ ಕಡಿಮೆ ಡೇಂಜರಸ್ ಅಲ್ಲ ಎಂಬುದು ಇವರಿಗೆ ಅರ್ಥವಾಗಿರುತ್ತದೆ. ಅದಕ್ಕಾಗಿ ಯಾವುದಾದರೂ ದಾರಿ ಇದೆಯಾ ಎಂದು ಯೋಚಿಸುತ್ತಿರುತ್ತಾರೆ. ಕ್ಯಾಬ್ ವೀಕ್ಷಾ ಹೇಳಿದ ಅಡ್ರೆಸ್ ಹತ್ತಿರ ಬಂದು ನಿಲ್ಲುತ್ತದೆ. ಸಡನ್ನಾಗಿ ಕಾರ್ ನಿಂತ ಸೌಂಡ್ಗೆ ವೀಕ್ಷಾ ಎದುರಿಗೆ ನೋಡುತ್ತಿದ್ದರೆ ಅಷ್ಟರಲ್ಲಿ ಕ್ಯಾಬ್ ಡ್ರೈವರ್ ವೀಕ್ಷಾಳನ್ನು ಕರೆದು, ಮೇಡಮ್, ನೀವು ಹೇಳಿದ ಅಡ್ರೆಸ್ ಬಂತು, ಇದೇ ಆ ಅಡ್ರೆಸ್ ಅನ್ನುತ್ತಾನೆ. ಗೂಗಲ್ನಲ್ಲಿ ಮತ್ತೊಮ್ಮೆ ಚೆಕ್ ಮಾಡಿ ಇದೇ ಆ ಅಡ್ರೆಸ್ ಎಂದು ಖಚಿತಪಡಿಸಿಕೊಂಡು ಕ್ಯಾಬ್ ಹಿಡಿದು ಡ್ರೈವರ್ಗೆ ಹಣ ಪಾವತಿಸಿ ಎದುರಿಗಿದ್ದ ಬೃಹತ್ ಬಂಗಲೆಯನ್ನು ಹೊರಗಿನಿಂದಲೇ ನೋಡುತ್ತಿರುತ್ತಾಳೆ ವೀಕ್ಷಾ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.